ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನವೀನ್ ಅವರು ನಮ್ಮ ಜೊತೆಲಿದ್ದಾರೆ, ಮಾತಾಡಿಸ್ತೀನಿ. ಎಸ್ ಜಾನಕಿ ಅವರ ಕೇರ್ ಟೇಕರ್ ಅಥವಾ ಅವರ ಮಗನಂತೆಗೆ ಇದ್ದಂಥವ್ರು. ಕೊನೆ ಕ್ಷಣದಲ್ಲಿ ಏನಾಯಿತು, ಅವ್ರ ಜೀವನದ ಬಗ್ಗೆ ಏನು ಹೇಳ್ತಾನೆ ಕೇಳಿ. ಸರ್, ಈ ನಿನ್ನೆ ಏನಾಯಿತು ಹಾಸ್ಪಿಟ್ಲಲ್ಲಿ, ಏನಾಯಿತು ಸರ್? ಮೊನ್ನೆ ಅವ್ರ ಜೊತೆ ಇದ್ದಿದ್ದು ಹುಡುಗಿ ನನಗೆ ಬೆಳಗಿನ 5 o'clock ಫೋನ್ ಮಾಡೋದು. ಏನು ಭಾಗ್ಯ ಅಂತ ಕೇಳಿದೆ. ರಾತ್ರಿ ಎಲ್ಲ ಅಮ್ಮ ಸರಿಯಾಗಿ ನಿದ್ರೆ ಮಾಡಿಲ್ಲ, ಒಂದು ಸ್ವಲ್ಪ ಡಾಕ್ಟ್ರು ಕರ್ಕೊಂಡು ನೀವೆಲ್ಲ ಆದಷ್ಟು ಬೇಗ ಬರ್ತೀರಪ್ಪ ಅವನು ನೀವೆಲ್ಲ ಅಂತಂದ್ರೆ. ಏನಕ್ಕೆ ಏನಾಗೈತೆ ಅಂತಂದ್ರೆ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅವರು ಯಾಕೋ ಡಿಸ್ಕಂಫರ್ಟ್ ಅಂತ ಇದ್ದಾರೆ, ಆದಷ್ಟು ಬೇಗ ಬನ್ನಿ ಅಂದರು. ನಾನು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಆಯಿತು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋಷ್ಟರಲ್ಲಿ ನಾವು ಬಂದಾದ್ಮೇಲೆ ಮಾಮೂಲಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಕಾಲು ನೋವೆಲ್ಲ ಜಾಸ್ತಿ ಆಗಿದೆ, ಏನು ಮಾಡ್ತೀರಾ, ಇಲ್ಲೇ ನೋಡಿಕತ್ತೀರಾ ಇಲ್ಲಾಂದರೆ ಅಡ್ಮಿಟ್ ಮಾಡ್ತೀರಾ ಅಂತಂದ್ರೆ. ಹಾಸ್ಪಿಟ್ಲ್ ಅಂದರೆ ತುಂಬ ಭಯ ಪಡ್ತಾಯಿದ್ರು. ಇಲ್ಲ ನಾವು ಇಲ್ಲೇ ಮಾಡ್ತೀನಿ, ಇಲ್ಲೇ ನರ್ಸಿಂಗ್ ಎಲ್ಲ ಮಾಡ್ಕೊತೀವಿ ಅಂತೇಳಿ. ರೂಮೆಲ್ಲ ಒಂದು ಸ್ವಲ್ಪ ಅಮ್ಮ ಏನೇನೋ ಒಂದು ಸ್ವಲ್ಪ ಮೆಡಿಷನ್ ಅದು ಇದು ಫೋಟೋಸ್ ಎಲ್ಲ ಮಡಿಕೊಂಡಿರ್ತಾರೆ ಯಾವಾಗಲೂ, ಅವೆಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ನನ್ನ ಇದೆಲ್ಲ ಆಗಬೇಕು ಅಂದ್ರೆ ಅವ್ರ ಇನ್ಸ್ಟೆನ್ಷಲ್ ಆಯಿತು ಸರ್. ಅದಾದಮೇಲೆ ನರ್ಸಿಂಗ್ ಎಲ್ಲ ಬಂದು 10 o'clock ಎಲ್ಲ ಇದಾದಾಗ ನಾನೇನು ಅಂದ್ಕೊಂಡೆ, ಅದು ವಿಲಿ ಒಂದು ಸ್ವಲ್ಪ ಡೋಸೆಲ್ಲ ಹೋದರೆ ಕಡಿಮೆ ಆಗ್ಬೋದು ಅಂದ್ಕೊಂಡೆ. ಆಮೇಲೆ ನಮ್ಮಮ್ಮ ಫೋನ್ ಮಾಡಿದ್ರು, ಇಲ್ಲ ನೀವು ರಿಸಿಕ್ ತಗೋತಾ ಇದ್ದೀರಾ, ತುಂಬ ಪ್ರಾಬ್ಲಮ್ ಆಗ್ತೈತೆ, ಹಾಸ್ಪಿಟ್ಲಿಗೆ ಕರ್ಕೊಟ್ಟೋದ್ರೆ ಒಳ್ಳೆಯದು ಅಂತ. ನಾನು ಪಲ್ಸ್ ರೇಟೆಲ್ಲ ನೋಡಿದೆ, 44, 47, 77 ಒಂದೊಂದು ನಿಮಿಷಕ್ಕೆ ಆ ಥರ ತೋರಿಸ್ತಾಯಿತ್ತು. ಆದ ತಕ್ಷಣಕ್ಕೆ ಆಮೇಲೆ ಅವ್ರ ಮೊಮ್ಮಗಳಿಗೆ ಫೋನ್ ಮಾಡಿ ಹಿಂಗೆಲ್ಲ ಆಯ್ತಾಯಿದೆ ಅಂತೆಲ್ಲ ಹೇಳಿದೆ. ಹಂಗಾರೆ ನಿಮ್ಗೇನು ಹಾಸ್ಪಿಟ್ಲಿಗೆ ಕರ್ಕೊಡೋಗ್ತೀರಾ ಅಂದ್ರೆ ಆಯಿತು ಅಂತ ಅವರು ಪರ್ಮಿಷನ್ ಕೊಡ್ತಾರೆ. ಇಮಿಡಿಯೇಟ್ 10 ನಿಮಿಷಲ್ಲೇ ಆಂಬುಲೆನ್ಸಲ್ಲಿ ಕರ್ಕೊಡೋದು. ಅವರಿಗೆ ಆ ಥರ ಅನಾರೋಗ್ಯ ಆಗೋದು ಆ ಥರದಲ್ಲಿ ಏನೂ ಇರಲಿಲ್ಲ. ಏನಿಲ್ಲ, ಒಂದೊಂದ್ಸರಿ ಯಾವಾಗಲೂ ಈಗಿಂದೆಲ್ಲ 30 ವರ್ಷದಿಂದನೇ ಹೇಳೋರು ಹಾರ್ಟ್ ಬೀಟ್ ಜಾಸ್ತಿ ಆಗ್ತೈತೆ, ಅದೆಲ್ಲ ಒಂದು ಮಾತ್ರೆ ಹಾಕ್ಕೊಡೋರು ಆ ಥರ. ಆಮೇಲೆ ಬಾಬಿನಿಗೆ ಒಬ್ಬರು ಕುಮಾರ್ ಬಾಬಾ ಅಂತ ಇದ್ದರು, ಅವರಿಗೆಲ್ಲ ಹೇಳಿ ಇದು ಮಾಡಿದೆ. ಅವ್ರೊಂದು ಏನೋ ಒಂದು ಸೆಂಟಿಮೆಂಟು ಅದು ಕಡಿಮೆ ಆಯಿತು ಅಂತ ಆಮೇಲೆ ಇದು ಮಾಡ್ಕೊಳ್ಳೋದು. ಈಗಿಂದಲ್ಲ, 30 ಇಯರ್ಸಿಂದ ಅದೇ ಥರ. ನೀವು ಎಷ್ಟು ವರ್ಷದಿಂದ ಅವ್ರ ಜೊತೆ ಇದ್ದೀರಿ ಮತ್ತು ನಿಮ್ಮ ಅವರ ಸಂಬಂಧ ಹೇಗೆ ಬೆಳೆದಿದೆಯಾ? ಚಿಕ್ಕದಿಂದ ನಂಗೆ ಬುದ್ಧಿ ಬಂದಾಗಿಂದ 13 ನನಗೆ 13 ವರ್ಷ ಇದ್ದಾಗಿಂದ ಅವ್ರ ಫ್ಯಾನು. ನನಗೆ ತುಂಬ ಕ್ಲೋಸ್ ಆಗಿದ್ದು 17 ವರ್ಷ ಇದ್ದಾಗಿಂದ. ನಮ್ಮ ಅಂಗಡಿ ಹೆಸರು ಅವ್ರ ಹೆಸರಲ್ಲೇ ಇಟ್ಕೊಂಡಿರೋದು. ಇನಾಗ್ರೇಷನ್ಗೆ ಅಮ್ಮನೇ ಬಂದಿದ್ದು. ಅವರು ತೆಲುಗನ್ನ ಬಿಟ್ಟು ಕರ್ನಾಟಕಕ್ಕೆ ಬಂದು ಮೈಸೂರಿನಲ್ಲೇ ಇರಬೇಕು ಅಂತ ಯಾಕೆ ಆಸೆ ಪಟ್ಟು ನಿಮ್ಮ ಹತ್ರ ಏನಾದ್ರು? ಅವ್ರು ಹೇಳೋರು, ನನಗೆ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ, ನಾನು ಅಲ್ಲಿ ರೂಮಿಂದ ಹೊರಗಡೆ ಎಲ್ಲೂ ಹೋಗಲ್ಲ, ಇಲ್ಲೂ ರೂಮಿಂದ ನೀವು ಒಳಿದ್ದೀರಾ ಅಂತಲೇ ನಾನು ಮೈಸೂರು ಬರೋದು ಅಂತ ಹೇಳಿ ಅವ್ರ ಮಗನೂ ಹೇಳೋರು. ಆಗ ಕೆಲವು ಹಂಗೆ ಅವರು ಮಗ ನಮ್ಮ ಜೊತೆ ಎಲ್ಲ ಇದಾಗಬೇಕಾದ್ರೆ ನಾನು ಒಂದು ಸರಿ ಇಲ್ಲಿ ಮೈಸೂರಿಂದ 17 ಕಿಲೋಮೀಟ್ರ್ ಇದರಲ್ಲಿ ಬನ್ನೂರು ರೋಡಲ್ಲಿ ಒಂದು ಮನೆ ಮಾಡಿ ಇಟ್ಟಿದ್ದು. ಆಗ 4 years ಇದ್ದರು. ಯಾವಾಗಾದರೂ ಒಂದು ದಿವಸ ಹೋಗಲಿಲ್ಲ ಅಂದರೆ ಮಗನಿಗೆ ಅಣ್ಣಂಗೆ ಬೈಯೋರಂತಮ್ಮ, ಏನಂತ ಅಂದರೆ ಮಕ್ಳಿಗೆ ಏನೋ ಹೇಳಿಜ ಬಂದಿಲ್ಲ ಅಂತ. ಆಗ ಅಣ್ಣ ಫೋನ್ ಮಾಡ್ಬಿಟ್ಟು ನಮ್ಗೆ ಕೇಳೋರು, ನಾನು ಏನೋ ನಿಮ್ಗೆ ಏನೋ ಅಂದಿದ್ದೀನ, ನೀವು ಬರಲಿಲ್ಲ ಅಂದ್ರೆ ಅಮ್ಮ ನನಗೆ ಬೈತಾವ್ರೆ, ಅಮ್ಮಗೆ ನೀನು ಹೇಳಬೇಕಲ್ವ ಅಂತ. ಅಷ್ಟು ಬಾಂಧವ್ಯ ಸರ್ ಅವರು. ಅವ್ರ ಜೊತೆ ಒಡನಾಟದ ಕೆಲವೊಂದಿಷ್ಟು ವಿಚಾರಗಳ ಹಂಚ್ಕೊಳ್ತೀರ? ಏನು ಸರ್, ನಾವೆಲ್ಲ 1 ಗಂಟೆ 12 ಗಂಟೆಗೆ ಹೋದರೆ ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳೋರು. ಸಂಜೆ 7 ಗಂಟೆ 8 ಗಂಟೆ ಆದರೆ ಅವ್ರಿಗೆ ಊಟ ಮಾಡ್ಕೊಂಡೇ ಹೋಗಬೇಕು, ಆ ಥರ ಸರ್. ಮನೆಯಲ್ಲಿ ಯಾರೆಲ್ಲ ಇರ್ತಿದ್ರು ಮತ್ತು ಅವರ ದಿನಚರಿಗಳೆಲ್ಲ ಹೇಗಿರ್ತಿದ್ವು? ಇತ್ತೀಚೆಗೆ ಆಡೋದನ್ನೇ ನಿಲ್ಲಿಸಿಬಿಟ್ಟಿದ್ರಲ್ಲ ಅವರು. ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡೋರು. ಮೊಬೈಲಲ್ಲಿ ಅಂತ ಅಂದರೆ ಫ್ಯಾನ್ಸ್ಗೆಲ್ಲ ಏನಾದರೂ ಮುಖ್ಯವಾದವರೆಲ್ಲ ಫೋನ್ಸ್ ಇತ್ತು ನಂಬರ್ಗೆಲ್ಲ, ಅವ್ರಿಗೆಲ್ಲರಿಗೂ ರಿಪ್ಲೈ ಮಾಡೋರು ಫ್ರೀ ಇರಬೇಕಾದ್ರೆ. ಆಮೇಲೆ ಫೋಟೋ ಎಡಿಟ್ ಮಾಡೋರು ಅವರು, ಅವ್ರಿಗೆ ಅದು ತುಂಬ ಅಚ್ಚುಮೆಚ್ಚು. ಅದು ಆ ಫೋಟೋ ಎಡಿಟ್ ಮಾಡೋರು ಯಾವಾಗಲೂ ಅದೇ ಕೆಲಸ ಮೊಬೈಲಲ್ಲಿ. ಅದೊಂದು ದಿನ ಎಲ್ಲ ಒಂದು 70% ಅದರಲ್ಲೇ ಕಳೀತಾ ಇರೋದು ಸರ್. ಮನೇಲಿದ್ದಾಗ ಈಗ ಹಾಡಂತೂ ನಿಲ್ಲಿಸಿಬಿಟ್ಟಿದ್ರು ಅವ್ರು ಇತ್ತೀಚೆಗೆ 2016 ನಿಲ್ಲಿಸಿಬಿಟ್ಟಿದ್ರು. ಮನೇಲಿ ಯಾವತ್ತಾದರೂ ಆಡ್ತಾ ಇರ್ತಿದ್ರು ಅಂದರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ? ಆಡೋರು ಹೊರಗಡೆ ಅಂತಂದ್ರೆ ನನ್ನ ವಾಯ್ಸೆಲ್ಲ ಹೋಗ್ತೈತೆ ಅಂತೆಲ್ಲ ಹೇಳೋರು, ಆಡೋರು ಸರ್. ಎಲ್ಲ ಟ್ಯೂನ್ ಮಾಡೋರು. ಈಗ ಮೊನ್ನೆ ಏನೋ ಟ್ಯೂನ್ ಎಲ್ಲ ಮಾಡಿ ಎಲ್ಲ ಸುಜಾತ ಮೋಹನ್ಗೆಲ್ಲ ಕಳಿಸಿದ್ರು. ಯಾರಾದರೂ ಸಿಂಗರ್ಸು ಇವರೆಲ್ಲ ಮನೆಗೆ ಬರ್ತಾ ಇರ್ತಿದ್ರು? ಟಾಪ್ ಸರ್ ಬರ್ತಾಯಿದ್ರು. ಹಂಸಲೇಖ ಸರ್ ಬರೋರು, ಪ್ರೇಮ, ಸುಧಾರಾಣಿ, ಭಾರತೀಯಮ್ಮ ಅಂತ ಅವಾಗವಾಗ ಬರ್ತಾನೆ ಇರೋರು, ವಿನಯ್ ಪ್ರಸಾದ್, ಸಿನಿಮಾ ಸ್ಟಾರ್ಸ್ ಎಲ್ಲ ತುಂಬ ಜನ ಬರ್ತಾಯಿದ್ರು ಸರ್. ಇತ್ತೀಚಿನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನೇನಾದ್ರು ಹಂಚ್ಕೊಳ್ತಿದ್ರ, ಏನಾದ್ರು ಹೇಳ್ತಿದ್ರ? ಆಗಿನ ಕಾಲದಲ್ಲಿ ನಮ್ಗೆ ಸಿಕ್ಕಿರೋದೆಲ್ಲ ನಮಗೆ ಅದೃಷ್ಟ. ಅದು ಈಗ ಎಲ್ಲಿ ಸಾಂಗ್ಸ್ ಬರ್ತೈತೆ ಅಂತ ಹೇಳೋರು ಸರ್. ಹೌದು. ಅವರ ಆಸೆ ಏನಿತ್ತು, ಕೊನೆಯ ಆಸೆ ಏನಾದ್ರು ಹೇಳ್ಕೊಂಡಿದ್ರು? ಅದೇ ಅವ್ರ ಮಗ ತಿರೋದ ತಕ್ಷಣ ಅವರು ಅಮ್ಮ ಅಣ್ಣ ಏನಿಲ್ಲ ಅಂತ ಹೇಳಿದೆ. ಅವರೊಂದು 5 ನಿಮಿಷ ಕಣ್ಣು ಮುಚ್ಚಿಬಿಟ್ಟು 2 ನಿಮಿಷ ಏನು ಮಾತಾಡಲಿಲ್ಲ. ಆಮೇಲೆ ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಬುಟ್ಟಿ ನಾನು ಕೊನೆವರೆಗೂ ನಾನು ಇಲ್ಲೇ, ನಾನು ಮೈಸೂರಲ್ಲಿ ಇಲ್ಲೇ ಉಸಿರು ಹೋಗಬೇಕು, ಅಣ್ಣ ಹೋಗಿ ಜಾಗದಲ್ಲೇ ಹೋಗಬೇಕು, ಈ ಮೈಸೂರಲ್ಲೇ ನಮ್ಮ ಪ್ರಾಣ ಹೋಗಬೇಕು. ಸರ್ಕಾರಕ್ಕೆ ನಿಮ್ಮ ಮನವಿ ಏನಿದೆ? ಅವರು ಸ್ಮಾರಕ ಮಾಡೋದ್ರ ವಿಚಾರವಾಗಿ ಅಥವಾ ಅವ್ರ ನೆನಪಿಗೋಸ್ಕರ ಏನಾದರೂ ಮಾಡ್ತೀವಿ. ಇಲ್ಲಿ ನಾವು ಇಲ್ಲೊಂದು ರೋಡ್ ಇದೆ, ಗದಿಗೆ ಮುಖ್ಯ ರಸ್ತೆ ಅಂತ. ಅವರು ಅದೇ ರೋಡಲ್ಲಿ ಇದ್ದಿದ್ದರಿಂದ
ಪ್ರಾಣ ಅಲ್ಲಿಂದನೇ ಹೋಗಿದ್ದರಿಂದ ಮೈಸೂರು ಇಷ್ಟಪಡ್ತಾ ಇರೋದ್ರಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಕೇಳ್ಕೊತೀನಿ ಅಂದರೆ ಗದಿಗೆ ಮುಖ್ಯ ರಸ್ತೆಗೆ ಎಷ್ಟು ಜನಕ್ಕೆ ಮುಖ್ಯ ರಸ್ತೆ ಅಂತ ಇಟ್ಟರೆ ಇಡೀ ಇಂಡಿಯಾದಲ್ಲೇ ಪ್ರೌಢ ವಿಷಯ ಸರ್ ಇದು. ಹೆಮ್ಮೆ ಆಯ್ತದೆ. ಸ್ಮಾರಕ ಬೇಕಾದ್ರೆ ಅವ್ರಿಷ್ಟ ಅದು, ಹೆಸರಿಟ್ಟರೆ ಸೂರ್ಯಚಂದ್ರ ಇರೋವರೆಗೂ ಅದೊಂದು ನೇಮ್ ಆಗಿರ್ತದೆ ಸರ್. ಅದು ಮಾಡ್ತೀವಿ ಸರ್, ನಾವು ಮಾಡ್ತೀವಿ ನಮ್ಮ ತೋಟದಲ್ಲಿ. ಪಬ್ಲಿಕ್ಕಿಗೆಲ್ಲ ಹೇಗೆ ಅದನ್ನ ಬಂದು ಹೋಗೋದಕ್ಕೆ ಇದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡೋದು? ಅವ್ರಿಷ್ಟ ಸರ್, ಯಾವಾಗ ಬೇಕಾದ್ರೂ ಬರ್ಬೋದು, ಇದು ಬರ್ಬೋದು ಸರ್. ಕೆಲವು ದಿವಸ ಅದೆಲ್ಲ ಮಾಡಿ ನಾವು ಇದು ಮಾಡ್ತೀವಿ ಸರ್. ಎಸ್, ಇದು ನವೀನ್ ಅವರ ಮಾತು. ಸ್ಮಾರಕವನ್ನು ಇವರೇ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅವರ ನೆನಪಿಗೋಸ್ಕರ ಇಲ್ಲಿ ಒಂದು ರಸ್ತೆಗೆ ಹೆಸರನ್ನು ಇಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತೇಳಿ. ಅವರ ಜೊತೆಯಲ್ಲಿ ಕಳೆದಂಥ ಆ ಕ್ಷಣವನ್ನು, ಕೊನೆ ಕ್ಷಣವನ್ನು ಎಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಮೈಸೂರು.